ನಾಳೆಯಿಂದಲೇ ಬಸ್ ಮುಷ್ಕರ ಶುರುನಾ? ರಾಜ್ಯದಲ್ಲಿ ಬಸ್ ಮುಷ್ಕರ ಶುರುವಾಗುತ್ತಾ? ನಾಳೆಯಿಂದಲೇ ಬಸ್ ಮುಷ್ಕರ ಶುರುನಾ? ರಾಜ್ಯದಲ್ಲಿ ಓಡಾಡಲ್ವಾ ಕೆಎಸ್ಆರ್ಟಿಸಿ? ಬೆಂಗಳೂರಿನಲ್ಲಿ ರೋಡ್ಗೆ ಇಳಿಯಲ್ವಾ ಬಿಎಂಟಿಸಿ? ಸಾರಿಗೆ ನೌಕರರ ಜೊತೆಗೆ ಸಿಎಂ ಸಂಧಾನ ಸಭೆ. ಈ ಸಭೆ ಫಲ ಕೊಡುತ್ತಾ ವಿಫಲವಾಗುತ್ತಾ? ಸಾರಿಗೆ ನೌಕರರ ಬೇಡಿಕೆಯನ್ನ ಈಡೇರಿಸಿದಂತ ಸರ್ಕಾರ ಬೇಡಿಕೆಗಳನ್ನ ಒಪ್ಪದೆ ಖಾಸಗಿ ಬಸ್ ರಸ್ತೆಗೆ ಇಳಿಸುತ್ತಾ? ಕುತೂಹಲ ಮೂಡಿಸಿದೆ ಸಿದ್ದರಾಮಯ್ಯ ಸರ್ಕಾರದ ನಡೆ. ವೀಕ್ಷಕರೇ, ನಾಳೆಯೇ ಆಗಸ್ಟ್ 5. ಸೊ ಆ ಒಂದು ನಿಟ್ಟಿನಲ್ಲಿ ಬಸ್ ರೋಡಿಗೆ ಬರುತ್ತಾ ಇಲ್ವಾ ಅನ್ನೋದು ಪ್ರಶ್ನೆ ಈಗ ಶುರು ಆಗಿರುವಂಥದ್ದು. ಅವಾಗಲೇ ಹೇಳಿದ್ದಾರೆ ಅವರು, ತುಂಬಾ ತಿಂಗಳ ಹಿಂದೆಯೇ ಹೇಳ್ತಾ ಇದ್ದಾರೆ ಸಾರಿಗೆ ನೌಕರರು, ಇಲ್ಲ ನಮಗೆ ಸಾಕಷ್ಟು ಬೇಡಿಕೆಗಳಿದೆ, ಅದನ್ನ ಈಡೇರಿಸುವವರೆಗೂ ಕೂಡ ನಾವು ಈ ಒಂದು ವಿಚಾರವನ್ನು ತಲೆಯಿಂದ ತೆಗೆದು ಹಾಕಲ್ಲ ಅಂತ ಹೇಳಿ ನಾಳೆಯಿಂದಲೇ ಬಸ್ ಮುಷ್ಕರ ಶುರುನಾ ಎನ್ನುವಂತಹ ಪ್ರಶ್ನೆಗೆ, ರಾಜ್ಯದಲ್ಲಿ ಓಡಾಡಲ್ವಾ ಕೆಎಸ್ಆರ್ಟಿಸಿ ಎನ್ನುವಂತಹ ಪ್ರಶ್ನೆಗೆ, ರೋಡಿಗೆ ಬರಲ್ವಾ ಬಿಎಂಟಿಸಿ ಎನ್ನುವಂತಹ ಪ್ರಶ್ನೆಗೆ ಉತ್ತರವನ್ನು ಕೊಡ್ತಾ ಇದ್ದೀವಿ. ಸಾರಿಗೆ ನೌಕರರ ಜೊತೆಗೆ ಸಿಎಂ ಸಂಧಾನ ಸಭೆಯನ್ನ ನಡೆಸಿದ್ರೆ, ಅದೇನಾದ್ರೂ ಫಲ ಕೊಟ್ರೆ ನಾಳೆ ಬಸ್ಸು, ಇಲ್ಲ ವಿಫಲವಾಯ್ತು ಅಂತಂದ್ರೆ ನಾಳೆ ಬಸ್ ಇಲ್ಲ. ಸಾರಿಗೆ ನೌಕರರ ಬೇಡಿಕೆಯನ್ನ ಈಡೇರಿಸುತ್ತಾ ಸರ್ಕಾರ ಅನ್ನೋದ್ರ ಮೇಲೆ ಬಸ್ ಸಿಗುತ್ತಾ ಇಲ್ವ ಜನಸಾಮಾನ್ಯರಿಗೆ ಅನ್ನೋದು ಗೊತ್ತಾಗುತ್ತೆ. ಬೇಡಿಕೆಯನ್ನ ಒಪ್ಪದೇ ಹೋದ್ರೆ ಖಾಸಗಿ ಬಸ್ ರಸ್ತೆಗೆ ಇಳಿಯುವಂತಹ ಅಷ್ಟು ಸಾಧ್ಯತೆಗಳಿದೆ. ಖಾಸಗಿ ಬಸ್ ಏನಾದ್ರು ರೋಡ್ಗೆ ಇಳೀತು ಅಂತಂದ್ರೆ ಅವ್ರು ಹಾಕಿದ್ದೇ ದುಡ್ಡು, ಅಲ್ಲಿ ಆಧಾರ್ ಕಾರ್ಡ್ ನಡೆಯೋದಿಲ್ಲ, ಅಲ್ಲಿ ಆಧಾರ್ ಕಾರ್ಡ್ ನಡೆಯೋದಿಲ್ಲ, 60 ವರ್ಷದ ಮೇಲ್ಪಟ್ಟಿರುವಂತಹ ಕಾರ್ಡು ಕೂಡ ನಡೆಯೋದಿಲ್ಲ. ಕುತೂಹಲ ಮೂಡಿಸಿದೆ ಸಿದ್ದರಾಮಯ್ಯ ಸರ್ಕಾರದ ನಡೆ. ಅದೇನಾಗುತ್ತೋ ಕಾದ್ ನೋಡ್ಬೇಕಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.